ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಕೆಳಗಿನ ಎಲ್ಲ ಹುದ್ದೆಗಳು ಅನುದಾನಿತ ಒಂದು ಶಾಲೆಯಲ್ಲಿ ಇರುವಂತಹ ಹುದ್ದೆಗಳಾಗಿವೆ. ನೋಡಬಹುದು, ಪ್ರಿಯದರ್ಶಿನಿ ಜನಸೇವಾ ಸಾಗರ, ಗುರುನಾಥ ನಗರ, ಹಳೆ ಹುಬ್ಬಳ್ಳಿ 24 ಜಿಲ್ಲಾ ಧಾರವಾಡ. ಈ ಒಂದು ಸಂಸ್ಥೆಯಲ್ಲಿ ಕೂಡ ಹಲವಾರು ಹುದ್ದೆಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಾಣಿ ಚೆನ್ನಮ್ಮ ಬಾಲಿಕಾ ವಸತಿ ಪ್ರೌಢಶಾಲೆ ಅನುದಾನಿತ ಒಂದು ಪ್ರೌಢಶಾಲೆಯಾಗಿದೆ. ಸಹ ಶಿಕ್ಷಕರು BSc B.Ed ಆಗಿರಬೇಕು. ಒಂದು ಹುದ್ದೆ ವಿಜ್ಞಾನ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಸಹ ಶಿಕ್ಷಕರು BA B.Ed ಒಂದು ಹುದ್ದೆ ಹಿಂದಿ ಹುದ್ದೆಗೆ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಕ್ರೀಡಾ ವಸತಿ ಪ್ರೌಢಶಾಲೆ ಅನುದಾನಿತ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಸಹ ಶಿಕ್ಷಕರು BSc B.Ed ಒಂದು ಹುದ್ದೆ, ಇದು ಕೂಡ ಒಂದು ಗಣಿತ ಹುದ್ದೆಗೆ ನೇಮಕಾತಿ. ಸಹ ಶಿಕ್ಷಕರು BA B.Ed ಒಂದು ಹುದ್ದೆ ಇತಿಹಾಸ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೇಲಿನ 2 ಪ್ರೌಢಶಾಲೆಗಳು ಹುದ್ದೆಗಳೇನಿವೆ ಇಲ್ಲಿ ಖಾಲಿ ಇವೆಯಂತೆ. ನಂತರ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜು ಅನುದಾನಿತ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಉಪನ್ಯಾಸಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, MA B.Ed ಆಗಿರಬೇಕು. ಒಟ್ಟು 3 ಹುದ್ದೆಗಳಿಗೆ ನೇಮಕಾತಿ. PUC B.Com ಆದಂಥ ಕಂಪ್ಯೂಟರ್ ಮತ್ತು 5 ವರ್ಷದ ಒಂದು ನಿವೃತ್ತಿಯಾದ ಖಾಲಿ ಹುದ್ದೆಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೇಲ್ಕಾಣಿಸಿದ ಹುದ್ದೆಗಳಿಗೆ ಅರ್ಹ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ 21/5/2026 ಒಳಗಾಗಿ ನೀವೇನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಸಂದರ್ಶನಕ್ಕೆ ನೀವು ಹಾಜರಾಗಬೇಕಾದದ್ದು 24/5/2026 ಮುಂಜಾನೆ 10:30ಕ್ಕೆ ನೀವು ಈ ಒಂದು ಸಂಸ್ಥೆಗೆ ನೀವು ಹಾಜರಾಗಿ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ರೆಸಿಡೆನ್ಸಿ ಸ್ಕೂಲ್ ಮತ್ತು PU ಕಾಲೇಜ್ನಲ್ಲಿ ನೇಮಕಾತಿ ಒಂದು ಸಂಸ್ಥೆಯು ಕೋಣಿಗಲ್ ಆಗಿದೆ. ಈ ಒಂದು ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ರಿಕ್ರೂಟ್ ಇಲ್ಲಿ ಡೆಡಿಕೇಟೆಡ್ ಮತ್ತು ಪ್ರೊಫೆಷನಲ್ಸ್ ವಿತ್ ಗುಡ್ ಅಕಾಮಡೇಷನ್ ಸ್ಕಿಲ್ ಕೂಡ ಕೇಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್, ಕೋಆರ್ಡಿನೇಟರ್, ICSE ಮತ್ತು ಮ್ಯಾಥ್ಸ್ ಮತ್ತು ಹಿಸ್ಟ್ರಿ ಮತ್ತು ಸೋಷಿಯಲ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ನಂತರ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ನಲ್ಲಿ ಕೂಡ ಇದು 27 ನಾಗಪ್ಪ ಸ್ಟ್ರೀಟ್, ಶೇಷಾದ್ರಿಪುರಂ, ಬೆಂಗಳೂರು. ಈ ಒಂದು ಸಂಸ್ಥೆಯಲ್ಲಿ ಕೂಡ ನೇಮಕಾತಿ ಮಾಡ್ಕೊ ಆ ಸಂಸ್ಥೆ ಇಮೇಲ್ ಕೂಡ ನೀವು ಗಮನಿಸಬಹುದು. ಲೆಕ್ಚರ್ಸ್ಗಳ ನೇಮಕಾತಿ ಫಾರ್ ಫ್ರೀ ಯೂನಿವರ್ಸಿಟಿ ಕಾಲೇಜ್ ಆಫ್ ದ ಬೆಂಗಳೂರಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಸ್ಟ್ಯಾಟಿಕ್ಸ್, ಇಂಗ್ಲೀಷ್, ಕಂಪ್ಯೂಟರ್ಸ್ ಸೈನ್ಸ್ ಟೀಚರ್ಗಳಿಗೆ ಇವರು ಈ ಒಂದು ಸಂಸ್ಥೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಅಕೌಂಟ್ ಹೊಂದಿರೋ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತೀವಿ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಸಾಟರ್ಡೇ 2 ಮೇ 2026 9:30ರಿಂದ ಈ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಭ್ಯರ್ಥಿಗಳು ಅರ್ಜಿ ಕೂಡ ನೀವು ಸಲ್ಲಿಸಬಹುದು. ತಿರುಪತಿ ಎಜುಕೇಷನ್ ಸೊಸೈಟಿ ವತಿಯಿಂದ ನೇಮಕಾತಿ. CMN ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿಯಲ್ಲಿ ಕೂಡ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ. ಈ ಒಂದು ಸಂಸ್ಥೆಯು ಲಿಂಗದರಹಳ್ಳಿ, ಡಿ ಗ್ರೂಪ್ ಎಂಪ್ಲಾಯ್, ಲಾಯಟ್, ಹಾರೋಹಳ್ಳಿ, ವಿಶ್ವಾನಂದಂ ಪೋಸ್ಟ್ ಆಫ್ ದ ಮಾಗಡಿ ಮೇನ್ ರೋಡ್, ಬೆಂಗಳೂರಿನಲ್ಲಿ ಈ ಒಂದು ಸಂಸ್ಥೆ ಕಂಡು ಬರ್ತಾ ಇದೆ. ರಿಕ್ರೂಟ್ಮೆಂಟ್ ಆಫ್ ದ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾರೆ. ನೀವು ಗಮನಿಸಬಹುದು. ಮೊದಲನೇದಾಗಿ ಟೀಚಿಂಗ್ ಸ್ಟಾಫ್ ನೋಡಬಹುದು. ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಫ್ಯಾಕಲ್ಟಿಗಳಿಗೆ ಈ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ನೋಡಬಹುದು 7th ಪೇ ನಿಮಗೆ ಇವರು ಸ್ಕೇಲ್ ಕೂಡ ನೀಡ್ತಾ ಇದ್ದಾರೆ. ನಾನ್ ಟೀಚಿಂಗ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಲೈಬ್ರರಿ ಆಗಿರ್ಬೋದು, ಸ್ಪೋರ್ಟ್ಸ್ ಡೈರೆಕ್ಟರ್, ಅಕೌಂಟೆಂಟ್ಸ್, HR ಎಕ್ಸಿಕ್ಯೂಟಿವ್, ಅಡ್ಮಿಷನ್ ಮ್ಯಾನೇಜರ್, ಇನ್ಸ್ಟ್ರಕ್ಷನ್ ಡ್ರೈವರ್, ಅಟೆಂಡರ್ ಮತ್ತು ಸಿಸ್ಟಮ್ ಅಡ್ಮಿನ್ ಮತ್ತು ಈ ಒಂದು ಹುದ್ದೆಗೆ ಇವು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾರೆ. ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ನೀವು ರವಾನಿಸಿ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್, ಹೈಸ್ಕೂಲ್ ವತಿಯ ನೇಮಕಾತಿ ಸಂಸ್ಥೆ ಕೂಡ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ವಾಂಟೆಡ್ ಟೀಚರ್ಸ್ಗಳ ನೇಮಕಾತಿ ನೋಡಬಹುದು. ಇಲ್ಲಿ MA MSc ವಿತ್ B.Ed ಮತ್ತು M.Ed ಅಂತ ಅಭ್ಯರ್ಥಿಗಳು, ಮ್ಯಾಥ್ಸ್ ಟೀಚರ್, ಕನ್ನಡ ಟೀಚರ್, ಸೈನ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ ಟೀಚರ್ ಮತ್ತು ಹಿಂದಿ ಟೀಚರ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿ ಇರಬೇಕು ಆ ಸಂಸ್ಥೆ ಕಾಂಟ್ಯಾಕ್ಟ್ ನೀವು ಕರೆ ಮಾಡಬಹುದು. ನಂತರ ನೋಡಬಹುದು ಇಲ್ಲಿ ಬಿಷೋಪ್ ಕಾಟನ್ ಬಾಯ್ಸ್ ಸ್ಕೂಲ್ ಬೆಂಗಳೂರಲ್ಲಿ ನೇಮಕಾತಿ. ಜೂನಿಯರ್ ಸ್ಕೂಲ್ಗೆ ನೇಮಕಾತಿ. ಫ್ರೆಂಚ್ ಟೀಚರ್ಸ್ಗಳಿಗೆ ಇವರು ಪಾರ್ಟ್ ಟೈಮ್ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ICSE ಸ್ಕೂಲ್ಗೆ ನೇಮಕಾತಿ. ಅಕೌಂಟ್ರಿ ಮತ್ತು ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಈ ಒಂದು ಸಂಸ್ಥೆಗೆ ನೀವು 8th ಮೇ 2026 ಒಳಗಾಗಿ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ನೋಡಬಹುದು ಸರ್ವೋದಯ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಕೂಡ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಹಲವಾರು ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ನಂತರ ಹಿಸ್ಟ್ರಿ ಟೀಚರ್ ಮತ್ತು ಜಿಯೋಗ್ರಫಿ ಟೀಚರ್ಗಳಿಗೆ ನೇಮಕಾತಿ. ಪ್ರೈಮರಿ ಶಿಕ್ಷಣ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯು 4th ಮೇ 2026 ಒಳಗಾಗಿ ನೀವು ನಿಮ್ಮನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ.
ಸೊಸೈಟಿ ಬೆಳಗಾವಿ ಕರ್ನಾಟಕದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಆದರೆ ಇಲ್ಲಿ ಕೂಡ ಟೀಚಿಂಗ್ ಪೋಸ್ಟ್ಗಳಿಗೆ ನೇಮಕಾತಿ. ಮೊದಲನೇದಾಗಿ KLE ಸೊಸೈಟಿ PU ಕಾಲೇಜ್, ಸೆಕೆಂಡ್ ಬ್ಲಾಕ್ ರಾಜಾಜಿನಗರ ಬೆಂಗಳೂರಿನಲ್ಲಿ ನೇಮಕಾತಿ. ಅಲ್ಲಿ ಕೂಡ ಸೀನಿಯರ್ ಲೆಕ್ಚರ್ಸ್ ಕಾಮರ್ಸ್, ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ನಂತರ KLE ಇಂಡಿಪೆಂಡೆಂಟ್ PU ಕಾಲೇಜ್ ನಾಗರಭಾವಿ ಬೆಂಗಳೂರಲ್ಲಿ ನೇಮಕಾತಿ. ಅಲ್ಲಿ ಕೂಡ ಸೀನಿಯರ್ ಲೆಕ್ಚರ್ ಇನ್ ಬಿಸ್ನೆಸ್ ಸ್ಟಡೀಸ್ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ ಸಂಸ್ಥೆಯು. ನಂತರ KLE ಸೊಸೈಟೀಸ್ ನಿಜಲಿಂಗಪ್ಪ ಕಾಲೇಜ್, ಸೆಕೆಂಡ್ ಬ್ಲಾಕ್ ರಾಜಾಜಿನಗರ ಬೆಂಗಳೂರು. ಇಲ್ಲಿ ಕೂಡ ಹಲವಾರು ಟೆಕ್, BCom ಮತ್ತು MCom ಸ್ಟೂಡೆಂಟ್ಗಳಿಗೆ ನೇಮಕಾತಿ. ಅದೇ ರೀತಿಯಾಗಿ ಜರ್ನಲಿಸಮ್ ಮತ್ತು ಟೆಕ್ BA ಸ್ಟೂಡೆಂಟ್ಗಳಿಗೆ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಅಭ್ಯರ್ಥಿಗಳು 6 ಮೇ 2026 ಒಳಗಾಗಿ ನೀವು ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ರವಾನಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಇಲ್ಲಿ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಸಹಕಾರಿ ಜವಳಿ ಗಿರಣಿ ನಿಯಮಿತ ಹುಲಕೋಟಿಲಿ ನೇಮಕಾತಿ 5/8/2205. ಈ ಒಂದು ಸಂಸ್ಥೆಯು ಗದಗಲ್ಲಿ ಕಂಡು ಬರ್ತಾ ಇದೆ. ಉಪನ್ಯಾಸಕರ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಹಲವಾರು ಉಪನ್ಯಾಸಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದೆ. ಮೊದಲಾಗಿ ಕನ್ನಡ ಭಾಷೆ MA BEd ಆಗಿರಬೇಕು ಒಂದು ಹುದ್ದೆ, ಆಂಗ್ಲ ಭಾಷೆ MA BEd ಆಗಿರಬೇಕು ಒಂದು ಹುದ್ದೆ, ಇತಿಹಾಸ MA BEd ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ವಾಣಿಜ್ಯ ಶಾಸ್ತ್ರದಲ್ಲಿ ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಮಾಡಿರಬೇಕು. MCom ಮತ್ತು BEd ಆಗಿರಬೇಕು. ಒಟ್ಟು ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಕರು ವಿದ್ಯಾರ್ಥಿ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಪ್ರಾಚಾರ್ಯರು ಗದಗ್ ಸಹಕಾರ ಜವಳಿ ಗಿರಣಿಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಹುಲಕೋಟಿ, ತಾಲೂಕು ಜಿಲ್ಲಾ ಗದಗ ಈ ವಿಳಾಸಕ್ಕೆ ನೀವು ಅಂಚೆಯ ಮೂಲಕ ತಲುಪುವಂತೆ ನೀವು, ಇಲ್ಲಾಂದರೆ ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಒಳಗೊಂಡ ರೆಸ್ಯೂಮನ್ನು ಕೂಡ ನೀವು ಆ ಸಂಸ್ಥೆಗೆ ನೀವು ಇಲ್ಲಿ ರವಾನಿಸಬೇಕು. ದಿನಾಂಕ 15/5/2020 ಒಳಗೆ ನೀವು ಏನು ಮಾಡಬೇಕು ಅಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಮತ್ತು ಹೈಸ್ಕೂಲ್ ನೇಮಕಾತಿ ಸುಭಾಷ್ ನಗರ, ದೇವರಗುಡ್ಡಳ್ಳಿ ರೋಡ್, ಓಲ್ಡ್ ಹುಬ್ಬಳ್ಳಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಪ್ರೈಮರಿ ಟೀಚರ್ಸ್ಗಳ ನೇಮಕಾತಿ, ಪ್ರೈಮರಿ ಮತ್ತು ಸೆಕೆಂಡರಿ ಟೀಚರ್ಸ್ಗಳ ನೇಮಕಾತಿ, ಹೈಸ್ಕೂಲ್ ಟೀಚರ್ಸ್ಗಳ ನೇಮಕಾತಿ ನೋಡಬಹುದು. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸ್ಟಡೀಸ್, ಕಂಪ್ಯೂಟರ್, ಟೀಚರ್, ಕ್ಲರ್ಕ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯನಿರ್ವಹಿಸಬೇಕಾದರೆ ಇತ್ತೀಚಿನ ಎಲ್ಲ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ಕೂಡ ರವಾನಿಸಬೇಕಾಗುತ್ತದೆ. ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿ ನರೇಗಾ ನೇಮಕಾತಿ, ತಾಲೂಕು ಗಜೇಂದ್ರಗಡ, ಜಿಲ್ಲಾ ಗದಗ ಇಲ್ಲಿ ಬೇಕಾಗಿದ್ದಾರೆ ಅಂತೆ. ನಮ್ಮ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಪ್ರೌಢಶಾಲೆಗಳಿಗೆ ಕೆಳಗಿನ ಹುದ್ದೆಗಳಿಗೆ ಇವರೇ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 10/5/2026. ಸಂದರ್ಶನ ದಿನಾಂಕ ನೋಡಬಹುದು 15/5/2026 ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ. ಸ್ಥಳ ನೋಡಬಹುದು ಶ್ರೀ ಬಸವೇಶ್ವರ CBSE ಶಾಲೆ ನರೇಗಲ್. ಅಭ್ಯರ್ಥಿಗಳು ತಮ್ಮ ಸಂಪೂರ್ಣ ವಿವರಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಮೂಲ ದಾಖಲೆಗಳು ಮತ್ತು ನಕಲ ಪ್ರತಿಗಳನ್ನು ನೇರವಾಗಿ ಸಂದರ್ಶನಕ್ಕೆ ನೀವು ಇಲ್ಲಿ ಹಾಜರಾಗಬೇಕಾಗುತ್ತದೆ. ಬೇಕಾದ ಹುದ್ದೆಗಳ ವಿವರಗಳು: ವಿಜ್ಞಾನ ಶಿಕ್ಷಕರು, ನಂತರ ಕನ್ನಡ ಮತ್ತು ಇತಿಹಾಸ ಶಿಕ್ಷಕರು, ಗಣಿತ ಶಿಕ್ಷಕರು, ಕನ್ನಡ ಶಿಕ್ಷಕರು, ಹಿಂದಿ ಶಿಕ್ಷಕರು, ಇಂಗ್ಲಿಷ್ ಶಿಕ್ಷಕರು, ಕಂಪ್ಯೂಟರ್ ಟೀಚರ್, ಮೆಂಟೋಸರ್ ಟೀಚರ್ಗಳಿಗೆ ನೇಮಕಾತಿ ಸಂಸ್ಥೆಯು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ರೆಸಿಡೆನ್ಸಿ ಸ್ಕೂಲ್ ಚಂದನಲ್ಲಿ ನೇಮಕಾತಿ. ಇದು ಈ ಒಂದು ಸಂಸ್ಥೆಯು ಲಕ್ಷ್ಮೇಶ್ವರದಲ್ಲಿ ಕಂಡು ಬರ್ತಾ ಇದೆ. ಡಿಸ್ಟಿಕ್ ಗದಗ ಆಗಿರುತ್ತದೆ. ಇಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳ ನೇಮಕಾತಿ. ಮ್ಯಾಥಮೆಟಿಕ್ಸ್, ಸೈನ್ಸ್, ಇಂಗ್ಲಿಷ್, ಸೋಷಿಯಲ್ ಸೈನ್ಸ್, ಹಿಂದಿ ಮತ್ತು ಕಾರ್ ಡ್ರೈವರ್ಸ್ ಮತ್ತು ಮೇಲ್ ಮತ್ತು ಕುಕ್ಗಳಿಗೆ ಇಲ್ಲಿ ವಾಚ್ಮನ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸಂಸ್ಥೆಯು ಇಂಟರ್ವ್ಯೂ ಮತ್ತು ಡೇಟಾನು ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಇಲ್ಲಿ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಸಾಲಿಮಠ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಹಳಿಯಾಳ ರೋಡ್, ಮನ್ಸೂರ್ ಕ್ರಾಸ್, ಧಾರವಾಡದಲ್ಲಿ ನೇಮಕಾತಿ. ವಾಂಟೆಡ್ ಟೀಚರ್ಸ್ಗಳ ನೇಮಕಾತಿ ಫಾರ್ ನರ್ಸರಿ, ಪ್ರೈಮರಿ ಮತ್ತು ಹೈಸ್ಕೂಲ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಸಂಸ್ಕೃತ್, ಕನ್ನಡ, ಇಂಗ್ಲಿಷ್, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳಿಗೆ ನೇಮಕಾತಿ. ಫಾರ್ ಪ್ರೈಮರಿ ಟೀಚರ್ಸ್ಗಳಿಗೆ ಕೂಡ ಇವರು ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ನೀವು ಈ ಕೆಳಗಿನ ವಾಟ್ಸಾಪ್ ನಂಬರ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕೂಡ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡಿಗ್ರಿ ಕಾಲೇಜ್ ಗೋಕಾಕ್ನಲ್ಲಿ ಕೂಡ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಡಿಗ್ರಿ ಕಾಲೇಜಿನಲ್ಲಿ ಕೂಡ ಇವರು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಕನ್ನಡ, ಇಂಗ್ಲಿಷ್ ಪ್ರಾಧ್ಯಾಪಕರನ್ನ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ನೋಡಿಕೊಂಡು ಕೂಡ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಒಳ್ಳೆಯ ಸ್ಯಾಲರಿ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ಒಂದು ಶೈಕ್ಷಣಿಕ ದಾಖಲೆಗಳನ್ನು ಈ ಸಂಸ್ಥೆಯ ಒಂದು ಇಮೇಲ್ಗೆ ನೀವು 8 ಮೇ 2026 ಒಳಗಾಗಿ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಆಂಗ್ಲ ಮಾಧ್ಯಮ ಶಾಲೆ ನರೇಬೈಲ್ ಸಿರಸಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ 1 ರಿಂದ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಶಿಕ್ಷಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಸಹಾಯಕ ಶಿಕ್ಷಕಿ, D.Ed ಮತ್ತು B.Ed ಆಗಿರಬೇಕು. ಇಂಗ್ಲಿಷ್ ಮತ್ತು EVS ನಲ್ಲಿ ಕೂಡ ನಿಮಗೆ ಇಲ್ಲಿ ಅನುಭವ ಇರಬೇಕು. ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು.
ದ ಆಕ್ಸ್ಫರ್ಡ್ ಗ್ರೂಪ್ ಆಫ್ ದ ಇನ್ಸ್ಟಿಟ್ಯೂಷನ್ ವತಿಯಿಂದ ನೇಮಕಾತಿ ಡೈರೆಕ್ಟರ್ ಮತ್ತು ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ಳುತ್ತಾದರೆ ಈ ಒಂದು ಸಂಸ್ಥೆಗೆ ನೀವು ಕಾರ್ಯನಿರ್ವಹಿಸಬೇಕಾದರೆ ನಿಮ್ಮ ಇತ್ತೀಚಿನ ಶೈಕ್ಷಣಿಕ ದಾಖಲೆಗಳನ್ನು ಆ ಸಂಸ್ಥೆ ಇಮೇಲ್ಗೆ ನೀವು ಕೂಡಲೇ ರವಾನಿಸಬಹುದು. ಜಯ ಶರಣ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಬಾಳನಗರ ಡಿಸ್ಟಿಕ್ ಗದಗನಲ್ಲಿ ನೇಮಕಾತಿ. ಇಲ್ಲಿ ಕೂಡ ಪ್ಲೇಸ್ ನೋಡಬಹುದು. ಜಯ ಶರಣ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನೋಡಬಹುದು, ಬಾಳಂಗೂರಿನಲ್ಲಿ ನೇಮಕಾತಿ. ದಿನಾಂಕ 4/5/2026 10 ಗಂಟೆಯಿಂದ ಇವರು ನಿಮ್ಮನ್ನ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲಾಗಿ ಪ್ರಿನ್ಸಿಪಲ್ ಒಂದು ಹುದ್ದೆಗೆ ನೇಮಕಾತಿ, 2ರಿಂದ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು, MA MSc BEd ಆಗಿರಬೇಕು. ನಂತರ ಇಲ್ಲಿ ಮದರ್ ಟೀಚರ್ಸ್ಗಳಿಗೆ ನೇಮಕಾತಿ, ಒಟ್ಟು 3 ಹುದ್ದೆಗೆ ನೇಮಕಾತಿ ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ರವಾನಿಸಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದಲ್ಲಿ ನೇಮಕಾತಿ. ಈ ಒಂದು ಸಂಸ್ಥೆ ಧಾರವಾಡದಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಸ್ಕೂಲ್ ಟೀಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಡೇಟ್ ನೋಡಬಹುದು 3 ಮೇ 2026 ಬೆಳಗ್ಗೆ 10:30ರಿಂದ ನೋಡಬಹುದು. ದಕ್ಷಿಣ ಭಾರತಿ ಹಿಂದಿ ಪ್ರಚಾರ ಸಭಾ DC ಕಾಂಪೌಂಡ್ ಧಾರವಾಡದಲ್ಲಿ ಈ ಒಂದು ಹುದ್ದೆಗಳಿಗೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ರಾಜೀವ್ ಗಾಂಧಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಸ್ಟೇಟ್ ಬೋರ್ಡ್ ಸಿಲೆಬಸ್ ಆಗಿದೆ. ಈ ಒಂದು ಸಂಸ್ಥೆಯಲ್ಲಿ ಪ್ರೈಮರಿ ಸ್ಕೂಲ್ ಸೆಕ್ಷನ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಲ್ ಸಬ್ಜೆಕ್ಟ್ ಟೀಚರ್ಸ್ಗಳ ನೇಮಕಾತಿ ಒಂದು ಹುದ್ದೆ, BSc MSc BEd ಮತ್ತು MEd ಆಗಿರಬೇಕು. ನಂತರ ಹೈಸ್ಕೂಲ್ ಟೀಚರ್ಸ್ಗಳಿಗೆ ನೇಮಕಾತಿ, ಅಲ್ಲಿ ಕೂಡ EVS ಮತ್ತು ನಂತರ ಕ್ರಾಫ್ಟ್ ಮತ್ತು ಇಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ನೋಡಬಹುದು ರಾಜೀವ್ ಗಾಂಧಿ ವಿದ್ಯಾಲಯ CBSE ಸಿಲೆಬಸ್ನಲ್ಲಿ ಒಂದು ಶಾಲೆ ಆಗಿದೆ. ಇದು ಕೂಡ ಧಾರವಾಡದಲ್ಲಿ ಕಂಡು ಬರ್ತಾ ಇದೆ. ರಿಕ್ರೂಟ್ಮೆಂಟ್ ಫಾರ್ ಪ್ರೈಮರಿ ಗ್ರೇಡ್ 1 to 7 ವರೆಗೆ ಇವರು ಬೋಧನೆ ಮಾಡಲು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಮ್ಯಾಥಮೆಟಿಕ್ಸ್, ಹಿಂದಿ, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ಸ್, ನಂತರ ಫಿಸಿಕಲ್ ಎಜುಕೇಷನ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ರಿಕ್ರೂಟ್ಮೆಂಟ್ ಫಾರ್ ಹೈಸ್ಕೂಲ್ ಗ್ರೇಡ್ 8 to 10 ಒಂದು ತರಗತಿಗೆ ಬೋಧನೆ ಮಾಡೋ ಶಿಕ್ಷಕರ ನೇಮಕಾತಿ. ಇಲ್ಲಿ ಕೂಡ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ನೀವು ಕಾರ್ಯನಿರ್ವಹಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳ ಒಳಗೊಂಡ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಇಮೇಲ್ಗೆ ರವಾನಿಸಬಹುದು. ನೀವಿಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ವತಿಯಿಂದ ನೇಮಕಾತಿ. NH 206 BH ರೋಡ್, ಗುಬ್ಬಿ, ತುಮಕೂರದಲ್ಲಿ ಒಂದು ಸಂಸ್ಥೆ ಕಂಡು ಬರ್ತಾ ಇದೆ. ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಇಲ್ಲಿ ಕೂಡ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಆಸಕ್ತ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಕೂಡ ನೀವು ರವಾನಿಸಬಹುದು. AGM ಕಾಲೇಜ್ ಆಫ್ ದ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ನೋಡಬಹುದು ತಾಲೂಕು ಚಿಕ್ಕೋಡಿ ಡಿಸ್ಟಿಕ್ ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 3 ಮೇ 2026 ನೋಡಬಹುದು ಶಾಮನವಾಡಿಯಲ್ಲಿ ತಾಲೂಕು ಚಿಕ್ಕೋಡಿ ಡಿಸ್ಟಿಕ್ನಲ್ಲಿ ಈ ಒಂದು ಹುದ್ದೆಗಳಿಗೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಪೊಸಿಷನ್ ಮತ್ತು ಡಿಪಾರ್ಟ್ಮೆಂಟ್ ನೋಡಬಹುದು. ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಸಹಾಯಕ ಪ್ರಾಧ್ಯಾಪಕರನ್ನ, ಸಹ ಪ್ರಾಧ್ಯಾಪಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ನೋಡಬಹುದು ಪ್ರೋಗ್ರಾಮರ್, ಫಾರ್ಮನ್, ಇನ್ಸ್ಟ್ರಕ್ಟರ್, ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಇನ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ನೇಮಕಾತಿ ಹಲವಾರು ಶಿಕ್ಷಕರನ್ನ, ಹಲವಾರು ಪ್ರಾಧ್ಯಾಪಕರನ್ನ. ನಂತರ ನೋಡಬಹುದು ಸೀನಿಯರ್ ಅಕೌಂಟೆಂಟ್ ಮತ್ತು ಸೀನಿಯರ್ ಎಲೆಕ್ಟ್ರಿಷಿಯನ್, ಆಮೇಲೆ ಬಸ್ ಡ್ರೈವರ್ ಮತ್ತು ಅಟೆಂಡರ್ ಹುದ್ದೆಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 2 ಮೇ 2026 ಒಳಗಾಗಿ ನಿಮ್ಮ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ಇಲ್ಲಿ ರವಾನಿಸಬಹುದು. ಎಲಿಜಿಬಿಲಿಟಿ ನೋಡಬಹುದು AICT ಮತ್ತು ಸ್ಟೇಟ್ ಮತ್ತು ಗೌರ್ಮೆಂಟ್ನಿಂದ ನೀವೇನು ಮಾಡಬೇಕು, ಇಲ್ಲಿ ಒಂದು ಮಾನ್ಯತೆ ನವೀಕರಣ ಪತ್ರವನ್ನು ಹೊಂದಿರಬೇಕಾಗುತ್ತದೆ. ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳ ಒಳಗೊಂಡ ರೆಸ್ಯೂಮನ್ನು ಕೂಡ ಈ ಕೂಡಲೇ ನೀವು ರವಾನಿಸಬಹುದು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.